ಮಹಾಬಲೇಶ್ವರದಲ್ಲಿ ಉಗಮಿಸುವ ಕೃಷ್ಣಾ ನದಿಯು ಮುಖ್ಯವಾಗಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ. ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ. ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಕರ್ನಾಟಕ, ಗೋವಾ, ಕೇರಳ ಮತ್ತು ತಮಿಳುನಾಡು. ಸರಿಯಾದ ಉತ್ತರ ಆಯ್ಕೆ ಎ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ. ಕೃಷ್ಣಾ ನದಿಯು ಮಹಾರಾಷ್ಟ್ರದಲ್ಲಿ ಉಗಮಿಸಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮೂಲಕ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಬೀದರ್ ಜಿಲ್ಲೆಯಲ್ಲಿ ಹರಿಯುವ ಕಾರಂಜಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಮಂಜೀರಾ, ಭೀಮಾ, ಕೃಷ್ಣ, ಗೋದಾವರಿ. ಸರಿಯಾದ ಉತ್ತರ ಆಯ್ಕೆ ಎ. ಮಂಜೀರಾ. ಕಾರಂಜಾ ನದಿಯು ಮಂಜೀರಾವನ್ನು ಸೇರುತ್ತದೆ. ಮಂಜೀರಾ ಮುಂದೆ ಗೋದಾವರಿ ನದಿಯನ್ನು ಸೇರುತ್ತದೆ. ಕಳಸಾ ಬಂಡೂರಿ ಯೋಜನೆಗೆ ಸಂಬಂಧಿಸಿದ ಮಹದಾಯಿ ನದಿಯು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉಗಮಿಸುತ್ತದೆ? ಉತ್ತರ ಕನ್ನಡ, ಬೆಳಗಾವಿ, ಉಡುಪಿ, ಶಿವಮೊಗ್ಗ. ಸರಿಯಾದ ಉತ್ತರ ಆಯ್ಕೆ ಬಿ. ಬೆಳಗಾವಿ. ಮಹದಾಯಿ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲ್ಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಉಗಮಿಸುತ್ತದೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಹೇಮಾವತಿ, ಕಬಿನಿ, ಕಾವೇರಿ, ಶಿಂಷಾ. ಸರಿಯಾದ ಉತ್ತರ ಆಯ್ಕೆ ಸಿ. ಕಾವೇರಿ. ಕೃಷ್ಣರಾಜಸಾಗರ ಅಥವಾ ಕೆಆರ್ಎಸ್ ಅಣೆಕಟ್ಟನ್ನು ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಕಲಬುರಗಿ ಪ್ರದೇಶದಲ್ಲಿ ಹರಿದು ಕಾಗಿನಾ ನದಿಯನ್ನು ಸೇರುವ ಮುಲ್ಲಾಮರಿ ನದಿಯು ಅಂತಿಮವಾಗಿ ಯಾವ ನದಿ ವ್ಯವಸ್ಥೆಯ ಭಾಗವಾಗುತ್ತದೆ? ಕಾವೇರಿ, ಗೋದಾವರಿ, ಭೀಮಾ, ಮಹದಾಯಿ. ಸರಿಯಾದ ಉತ್ತರ ಆಯ್ಕೆ ಸಿ. ಭೀಮಾ. ಮುಲ್ಲಾಮರಿ ಕಾಗಿನಾ ನದಿಯನ್ನು ಸೇರುತ್ತದೆ. ಕಾಗಿನಾ ಮುಂದೆ ಭೀಮಾ ನದಿಯನ್ನು ಸೇರುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕವಳ್ಳಿ ಸಮೀಪ ನಿರ್ಮಿಸಲಾದ ಅಣೆಕಟ್ಟು ಯಾವ ನದಿಗೆ ಸಂಬಂಧಿಸಿದೆ? ತುಂಗಾ, ಭದ್ರಾ, ಹೇಮಾವತಿ, ವರದಾ. ಸರಿಯಾದ ಉತ್ತರ ಆಯ್ಕೆ ಬಿ. ಭದ್ರಾ. ಲಕ್ಕವಳ್ಳಿ ಅಣೆಕಟ್ಟನ್ನು ಭದ್ರಾ ನದಿಗೆ ನಿರ್ಮಿಸಲಾಗಿದೆ. ಇದನ್ನು ಭದ್ರಾ ಜಲಾಶಯ ಎಂದು ಕರೆಯುತ್ತಾರೆ. ತುಂಗಭದ್ರಾ ನದಿ ವ್ಯವಸ್ಥೆಗೆ ಸೇರಿರುವ ಹರಿದ್ರಾ ನದಿಯು ಯಾವ ಪ್ರಮುಖ ನದಿಯನ್ನು ಸೇರುತ್ತದೆ? ಕೃಷ್ಣ, ತುಂಗಭದ್ರಾ, ಭೀಮಾ, ವರದಾ. ಸರಿಯಾದ ಉತ್ತರ ಆಯ್ಕೆ ಬಿ. ತುಂಗಭದ್ರಾ. ಹರಿದ್ರಾ ನದಿಯು ತುಂಗಭದ್ರಾ ನದಿ ವ್ಯವಸ್ಥೆಯ ಉಪನದಿಯಾಗಿದೆ. ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿ ಪ್ರಸಿದ್ಧ ಹೊಗೇನಕಲ್ ಜಲಪಾತವನ್ನು ನಿರ್ಮಿಸುವ ನದಿ ಯಾವುದು? ಕಬಿನಿ, ಕಾವೇರಿ, ಶಿಂಷಾ, ಹೇಮಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ. ಕಾವೇರಿ. ಕಾವೇರಿ ನದಿಯು ತಮಿಳುನಾಡಿನ ಧರ್ಮಪುರಿ ಭಾಗದಲ್ಲಿ ಹೊಗೇನಕಲ್ ಜಲಪಾತವನ್ನು ನಿರ್ಮಿಸುತ್ತದೆ. ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ಗೋಕಾಕ್ ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿದೆ? ಘಟಪ್ರಭಾ, ಮಲಪ್ರಭಾ, ಕೃಷ್ಣ, ಮಾರ್ಕಂಡೇಯ. ಸರಿಯಾದ ಉತ್ತರ ಆಯ್ಕೆ ಎ.
ಘಟಪ್ರಭಾ. ಘಟಪ್ರಭಾ ನದಿಯು ಗೋಕಾಕ್ನಲ್ಲಿ ಕಲ್ಲಿನ ಕಣಿವೆಯ ಮೂಲಕ ಧುಮುಕಿ ಗೋಕಾಕ್ ಜಲಪಾತವನ್ನು ನಿರ್ಮಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಪ್ರದೇಶದ ಸೂಪಾ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಶರಾವತಿ, ಕಾಳಿ, ಗಂಗಾವಳಿ, ಅಘನಾಶಿನಿ. ಸರಿಯಾದ ಉತ್ತರ ಆಯ್ಕೆ ಬಿ, ಕಾಳಿ. ಸೂಪಾ ಅಣೆಕಟ್ಟು ಕಾಳಿ ನದಿಯ ಪ್ರಮುಖ ಜಲವಿದ್ಯುತ್ ಯೋಜನೆಯಾಗಿದೆ. ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗದಲ್ಲಿ ಹರಿದು ಘಟಪ್ರಭಾ ನದಿಯನ್ನು ಸೇರುವ ಪ್ರಮುಖ ಉಪನದಿ ಯಾವುದು? ಹಿರಣ್ಯಕೇಶಿ, ಬೆಣ್ಣಿಹಳ್ಳ, ಯಗಚಿ, ಕಾಗಿನ. ಸರಿಯಾದ ಉತ್ತರ ಆಯ್ಕೆ ಎ, ಹಿರಣ್ಯಕೇಶಿ. ಹಿರಣ್ಯಕೇಶಿ ಘಟಪ್ರಭಾ ನದಿಯ ಪ್ರಮುಖ ಉಪನದಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪ್ರದೇಶದ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ಗಂಗಾವಳಿ, ಶರಾವತಿ, ನೇತ್ರಾವತಿ, ಗುರುಪುರ. ಸರಿಯಾದ ಉತ್ತರ ಆಯ್ಕೆ ಎ, ಗಂಗಾವಳಿ. ಗಂಗಾವಳಿ ಅಥವಾ ಬೇಡ್ತಿ ನದಿಯು ಅಂಕೋಲಾ ತಾಲ್ಲೂಕಿನ ಕರಾವಳಿ ಭಾಗದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡು ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿದೆ? ಅಘನಾಶಿನಿ, ಬೇಡ್ತಿ, ಕಾಳಿ, ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ, ಬೇಡ್ತಿ. ಮಾಗೋಡು ಜಲಪಾತವು ಬೇಡ್ತಿ ನದಿಯಿಂದ ನಿರ್ಮಾಣವಾಗುತ್ತದೆ. ಬೇಡ್ತಿಯನ್ನು ಗಂಗಾವಳಿ ಎಂದು ಕರೆಯುತ್ತಾರೆ. ಕರ್ನಾಟಕದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದೆಂದು ಗುರುತಿಸಲ್ಪಡುವ ಕುಂಚಿಕಲ್ ಜಲಪಾತವು ಯಾವ ನದಿಗೆ ಸಂಬಂಧಿಸಿದೆ? ಶರಾವತಿ, ವರಾಹಿ, ಕಾಳಿ, ಅಘನಾಶಿನಿ. ಸರಿಯಾದ ಉತ್ತರ ಆಯ್ಕೆ ಬಿ, ವರಾಹಿ. ಶಿವಮೊಗ್ಗ ಜಿಲ್ಲೆಯ ಕುಂಚಿಕಲ್ ಜಲಪಾತವು ವರಾಹಿ ನದಿಯಿಂದ ನಿರ್ಮಾಣವಾಗಿದೆ. ಕಾವೇರಿ ನದಿಯ ಬಲದಂಡೆಯ ಉಪನದಿಯಾದ ಸುವರ್ಣಾವತಿ ಮುಖ್ಯವಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹರಿಯುತ್ತದೆ? ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ. ಸರಿಯಾದ ಉತ್ತರ ಆಯ್ಕೆ ಎ, ಚಾಮರಾಜನಗರ. ಸುವರ್ಣಾವತಿ ನದಿಯು ಚಾಮರಾಜನಗರ ಜಿಲ್ಲೆಯ ಪ್ರಮುಖ ನದಿಯಾಗಿದ್ದು ಕಾವೇರಿ ನದಿ ವ್ಯವಸ್ಥೆಗೆ ಸೇರಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ಕಾರಣವಾಗುವ ಬೆಣ್ಣಿಹಳ್ಳವು ಯಾವ ನದಿಯ ಉಪನದಿಯಾಗಿದೆ? ಮಲಪ್ರಭಾ, ಘಟಪ್ರಭಾ, ಭೀಮಾ, ವರದಾ. ಸರಿಯಾದ ಉತ್ತರ ಆಯ್ಕೆ ಎ, ಮಲಪ್ರಭಾ. ಬೆಣ್ಣಿಹಳ್ಳವು ಮಲಪ್ರಭಾ ನದಿಯ ಪ್ರಮುಖ ಉಪನದಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕ್ಷೇತ್ರವು ಯಾವ ಪ್ರಮುಖ ಪಶ್ಚಿಮಮುಖಿ ನದಿ ಪ್ರದೇಶಕ್ಕೆ ಸಂಬಂಧಿಸಿದೆ? ನೇತ್ರಾವತಿ, ಶರಾವತಿ, ಕಾಳಿ, ಸೀತಾ. ಸರಿಯಾದ ಉತ್ತರ ಆಯ್ಕೆ ಎ, ನೇತ್ರಾವತಿ. ಧರ್ಮಸ್ಥಳವು ನೇತ್ರಾವತಿ ನದಿ ಪ್ರದೇಶದಲ್ಲಿರುವ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಪ್ರಸಿದ್ಧ ಶಾರದಾ ಪೀಠವು ಯಾವ ನದಿಯ ದಂಡೆಯಲ್ಲಿದೆ? ಭದ್ರಾ, ತುಂಗಾ, ಹೇಮಾವತಿ, ನೇತ್ರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ, ತುಂಗಾ. ಶೃಂಗೇರಿ ಪಟ್ಟಣ ಮತ್ತು ಶಾರದಾ ಪೀಠವು ತುಂಗಾ ನದಿಯ ದಂಡೆಯಲ್ಲಿವೆ.
ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ಮೇಲ್ಭಾಗದ ನದಿ ವ್ಯವಸ್ಥೆಗೆ ಸೇರಿದ ನುಗು ಯಾವ ನದಿಯ ಉಪನದಿಯಾಗಿದೆ? ಹೇಮಾವತಿ, ಕಬಿನಿ, ಶಿಂಷಾ, ಸುವರ್ಣಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ, ಕಬಿನಿ. ನುಗು ನದಿಯು ಕಬಿನಿಯ ಪ್ರಮುಖ ಉಪನದಿಯಾಗಿದ್ದು ಕಾವೇರಿ ನದಿ ವ್ಯವಸ್ಥೆಗೆ ಸೇರಿದೆ. 1902ರಲ್ಲಿ ಆರಂಭವಾದ ಭಾರತದ ಆರಂಭಿಕ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾದ ಶಿವನಸಮುದ್ರ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಶರಾವತಿ, ಕಾಳಿ, ಕಾವೇರಿ, ಕೃಷ್ಣ. ಸರಿಯಾದ ಉತ್ತರ ಆಯ್ಕೆ ಸಿ, ಕಾವೇರಿ. ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರವನ್ನು ಕಾವೇರಿ ನದಿಯ ಜಲಶಕ್ತಿಯನ್ನು ಬಳಸಿಕೊಂಡು ಸ್ಥಾಪಿಸಲಾಯಿತು. ಮಂಗಳೂರು ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುವ ಗುರುಪುರ ನದಿಯ ಮತ್ತೊಂದು ಹೆಸರು ಯಾವುದು? ಫಲ್ಗುಣಿ, ಹಲಾಡಿ, ತದ್ರಿ, ಹಗರಿ. ಸರಿಯಾದ ಉತ್ತರ ಆಯ್ಕೆ ಎ, ಫಲ್ಗುಣಿ. ಗುರುಪುರ ನದಿಯನ್ನು ಫಲ್ಗುಣಿ ನದಿ ಎಂದು ಕರೆಯಲಾಗುತ್ತದೆ. ತುಮಕೂರು ಜಿಲ್ಲೆಯ ಶಿಂಷಾ ನದಿಗೆ ನಿರ್ಮಿಸಲಾದ ಪ್ರಮುಖ ಜಲಾಶಯ ಯಾವುದು? ತಿಪ್ಪಗೊಂಡನಹಳ್ಳಿ, ಮಾರ್ಕೋನಹಳ್ಳಿ, ನವಿಲು ತೀರ್ಥ, ಗೊರೂರು. ಸರಿಯಾದ ಉತ್ತರ ಆಯ್ಕೆ ಬಿ, ಮಾರ್ಕೋನಹಳ್ಳಿ. ಮಾರ್ಕೋನಹಳ್ಳಿ ಅಣೆಕಟ್ಟನ್ನು ಶಿಂಷಾ ನದಿಗೆ ನಿರ್ಮಿಸಲಾಗಿದೆ. ಕರ್ನಾಟಕದಲ್ಲಿ ವೇದಾವತಿ ಎಂದು ಕರೆಯಲಾಗುವ ನದಿಯನ್ನು ಆಂಧ್ರಪ್ರದೇಶದ ಭಾಗದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಹಗರಿ, ಹಲಾಡಿ, ತದ್ರಿ, ಮಾಂಡೋವಿ. ಸರಿಯಾದ ಉತ್ತರ ಆಯ್ಕೆ ಎ, ಹಗರಿ. ವೇದಾವತಿ ನದಿಯನ್ನು ಕೆಳಭಾಗದಲ್ಲಿ ಹಗರಿ ನದಿ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಬೀದರ್ ಜಿಲ್ಲೆಯ ಮೂಲಕ ಹರಿಯುವ ಮಂಜೀರಾ ನದಿಯು ಯಾವ ಮಹಾನದಿಯ ಉಪನದಿಯಾಗಿದೆ? ಕೃಷ್ಣ, ಗೋದಾವರಿ, ಕಾವೇರಿ, ಭೀಮಾ. ಸರಿಯಾದ ಉತ್ತರ ಆಯ್ಕೆ ಬಿ, ಗೋದಾವರಿ. ಮಂಜೀರಾ ನದಿಯು ಗೋದಾವರಿಯ ಪ್ರಮುಖ ಉಪನದಿಯಾಗಿದ್ದು ಬೀದರ್ ಜಿಲ್ಲೆಯ ಭಾಗಗಳಲ್ಲಿ ಹರಿಯುತ್ತದೆ. ಕರ್ನಾಟಕದಲ್ಲಿ ಸರಾಸರಿ ವಾರ್ಷಿಕ ಜಲಫಲದ ದೃಷ್ಟಿಯಿಂದ ಅತಿ ಹೆಚ್ಚಿನ ಪಾಲು ಹೊಂದಿರುವ ನದಿ ಸಮೂಹ ಯಾವುದು? ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಪಶ್ಚಿಮಮುಖಿ ನದಿಗಳು, ಉತ್ತರ ಪೆನ್ನಾರ್ ವ್ಯವಸ್ಥೆ. ಸರಿಯಾದ ಉತ್ತರ ಆಯ್ಕೆ ಸಿ, ಪಶ್ಚಿಮಮುಖಿ ನದಿಗಳು. ಪಶ್ಚಿಮ ಘಟ್ಟಗಳಲ್ಲಿ ಅಧಿಕ ಮಳೆಯಾಗುವುದರಿಂದ ಪಶ್ಚಿಮಮುಖಿ ನದಿಗಳ ವಾರ್ಷಿಕ ಜಲಫಲ ಹೆಚ್ಚು. ಕಾವೇರಿ ನದಿಯು ಶಿವನಸಮುದ್ರದಲ್ಲಿ ನಿರ್ಮಿಸುವ ಅವಳಿ ಜಲಪಾತಗಳು ಯಾವುವು? ರಾಜ ಮತ್ತು ರಾಣಿ, ಗಗನಚುಕ್ಕಿ ಮತ್ತು ಭರಚುಕ್ಕಿ, ಉಂಚಳ್ಳಿ ಮತ್ತು ಮಾಗೋಡು, ಜೋಗ ಮತ್ತು ಗೋಕಾಕ್. ಸರಿಯಾದ ಉತ್ತರ ಆಯ್ಕೆ ಬಿ, ಗಗನಚುಕ್ಕಿ ಮತ್ತು ಭರಚುಕ್ಕಿ. ಶಿವನಸಮುದ್ರದಲ್ಲಿ ಕಾವೇರಿ ಎರಡು ಶಾಖೆಗಳಾಗಿ ಹರಿದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳನ್ನು ನಿರ್ಮಿಸುತ್ತದೆ. ಕೊಡಗಿನ ತಲಕಾವೇರಿಯಲ್ಲಿ ಉಗಮಿಸುವ ಕಾವೇರಿ ನದಿಯು ಕೊನೆಯದಾಗಿ ಯಾವ ಜಲಭಾಗವನ್ನು ಸೇರುತ್ತದೆ? ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಕೃಷ್ಣಾ ನದಿ, ಪುಲಿಕಾಟ್ ಸರೋವರ. ಸರಿಯಾದ ಉತ್ತರ ಆಯ್ಕೆ ಬಿ,
ಬಂಗಾಳಕೊಲ್ಲಿ. ಕಾವೇರಿಯು ತಮಿಳುನಾಡಿನಲ್ಲಿ ವಿಶಾಲ ಡೆಲ್ಟಾವನ್ನು ನಿರ್ಮಿಸಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಕರ್ನಾಟಕದಲ್ಲಿ ಮಹದಾಯಿ ಎಂದು ಕರೆಯಲಾಗುವ ನದಿಯನ್ನು ಗೋವಾ ರಾಜ್ಯದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಮಾಂಡೋವಿ, ಜುವಾರಿ, ತದ್ರಿ, ಹಲಾಡಿ. ಸರಿಯಾದ ಉತ್ತರ ಆಯ್ಕೆ ಎ, ಮಾಂಡೋವಿ. ಮಹದಾಯಿ ನದಿಯು ಗೋವಾಕ್ಕೆ ಪ್ರವೇಶಿಸಿದ ನಂತರ ಮಾಂಡೋವಿ ಎಂಬ ಹೆಸರಿನಿಂದ ಹರಿಯುತ್ತದೆ. ಬೆಂಗಳೂರು ಪ್ರದೇಶದ ಹಳೆಯ ನೀರಿನ ಮೂಲಗಳಲ್ಲಿ ಒಂದಾದ ಅರ್ಕಾವತಿ ನದಿಯು ಎಲ್ಲಿ ಉಗಮಿಸುತ್ತದೆ? ದೇವರಾಯನದುರ್ಗ, ತಲಕಾವೇರಿ, ನಂದಿಬೆಟ್ಟ, ಅಂಬುತೀರ್ಥ. ಸರಿಯಾದ ಉತ್ತರ ಆಯ್ಕೆ ಸಿ, ನಂದಿಬೆಟ್ಟ. ಅರ್ಕಾವತಿ ನದಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟ ಪ್ರದೇಶದಲ್ಲಿ ಉಗಮಿಸುತ್ತದೆ. ಕೃಷ್ಣಾ ನದಿಗೆ ನಿರ್ಮಿಸಿರುವ ನಾರಾಯಣಪುರ ಅಣೆಕಟ್ಟಿನ ಜಲಾಶಯವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಪಂಪಾಸಾಗರ, ಬಸವಸಾಗರ, ರೇಣುಕಾಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಸರಿಯಾದ ಉತ್ತರ ಆಯ್ಕೆ ಬಿ, ಬಸವಸಾಗರ. ನಾರಾಯಣಪುರ ಅಣೆಕಟ್ಟಿನ ಜಲಾಶಯವನ್ನು ಬಸವಸಾಗರ ಎಂದು ಕರೆಯಲಾಗುತ್ತದೆ. ಹಾಸನ ಜಿಲ್ಲೆಯ ಬೇಲೂರು ಭಾಗದ ಮೂಲಕ ಹರಿಯುವ ಯಗಚಿ ನದಿಯು ಯಾವ ನದಿಯ ಉಪನದಿಯಾಗಿದೆ? ಹೇಮಾವತಿ, ಕಬಿನಿ, ಶಿಂಷಾ, ಹಾರಂಗಿ. ಸರಿಯಾದ ಉತ್ತರ ಆಯ್ಕೆ ಎ, ಹೇಮಾವತಿ. ಯಗಚಿ ಹೇಮಾವತಿ ನದಿಯ ಉಪನದಿಯಾಗಿದ್ದು ಕಾವೇರಿಯ ಉಪನದಿಯಾಗಿದೆ. ಕರ್ನಾಟಕದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಪಶ್ಚಿಮಮುಖಿ ನದಿ ವ್ಯವಸ್ಥೆಗಳ ಜೋಡಿ ಯಾವುದು? ನೇತ್ರಾವತಿ ಮತ್ತು ಗುರುಪುರ, ಶರಾವತಿ ಮತ್ತು ಕಾಳಿ, ಅಘನಾಶಿನಿ ಮತ್ತು ಗಂಗಾವಳಿ, ಸೀತಾ ಮತ್ತು ಸ್ವರ್ಣ. ಸರಿಯಾದ ಉತ್ತರ ಆಯ್ಕೆ ಬಿ, ಶರಾವತಿ ಮತ್ತು ಕಾಳಿ. ಶರಾವತಿ ಮತ್ತು ಕಾಳಿ ನದಿಗಳಲ್ಲಿ ಅನೇಕ ಅಣೆಕಟ್ಟುಗಳು ಹಾಗೂ ಜಲವಿದ್ಯುತ್ ಕೇಂದ್ರಗಳಿವೆ. ಬೆಂಗಳೂರು ನಗರ ಪ್ರದೇಶದ ಮೂಲಕ ಹರಿಯುವ ವೃಷಭಾವತಿ ನದಿಯು ಯಾವ ನದಿ ವ್ಯವಸ್ಥೆಗೆ ಸೇರಿದೆ? ಅರ್ಕಾವತಿ, ಶಿಂಷಾ, ಹೇಮಾವತಿ. ಉತ್ತರ ಪೆನ್ನಾರ್. ಸರಿಯಾದ ಉತ್ತರ ಆಯ್ಕೆ ಎ, ಅರ್ಕಾವತಿ. ವೃಷಭಾವತಿ ಅರ್ಕಾವತಿ ನದಿ ವ್ಯವಸ್ಥೆಯ ಉಪನದಿಯಾಗಿದ್ದು ಅಂತಿಮವಾಗಿ ಕಾವೇರಿ ಜಲಾನಯನಕ್ಕೆ ಸೇರುತ್ತದೆ. ಬೆಂಗಳೂರಿನ ಹಳೆಯ ನೀರಿನ ಮೂಲಗಳಾದ ಹೆಸರಘಟ್ಟ ಮತ್ತು ತಿಪ್ಪಗೊಂಡನಹಳ್ಳಿ ಜಲಾಶಯಗಳು ಯಾವ ನದಿ ವ್ಯವಸ್ಥೆಗೆ ಸೇರಿವೆ? ಶಿಂಷಾ, ಅರ್ಕಾವತಿ, ಕಬಿನಿ, ಹೇಮಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ, ಅರ್ಕಾವತಿ. ಹೆಸರಘಟ್ಟ ಮತ್ತು ತಿಪ್ಪಗೊಂಡನಹಳ್ಳಿ ಜಲಾಶಯಗಳು ಅರ್ಕಾವತಿ ನದಿ ವ್ಯವಸ್ಥೆಗೆ ಸಂಬಂಧಿಸಿವೆ. ಜೋಗ ಜಲಪಾತದ 4 ಪ್ರಸಿದ್ಧ ಧಾರೆಗಳ ಸರಿಯಾದ ಹೆಸರುಗಳು ಯಾವುವು? ಗಗನಚುಕ್ಕಿ, ಭರಚುಕ್ಕಿ, ರಾಜ, ರಾಣಿ. ರಾಜ, ರಾಣಿ, ರೋರರ್, ರಾಕೆಟ್. ರಾಜ, ರಾಣಿ, ಶಿವ, ಪಾರ್ವತಿ. ರೋರರ್, ರಾಕೆಟ್, ಗಗನ, ಭರತ. ಸರಿಯಾದ ಉತ್ತರ ಆಯ್ಕೆ ಬಿ, ರಾಜ, ರಾಣಿ, ರೋರರ್, ರಾಕೆಟ್. ಶರಾವತಿ ನದಿಯ ಜೋಗ ಜಲಪಾತವು ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಧಾರೆಗಳನ್ನು ಹೊಂದಿದೆ.
ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿ ವ್ಯವಸ್ಥೆಯಲ್ಲಿ ಕಂಡುಬರುವ ಪಾಂಡ್ರಿ ಮತ್ತು ತಟ್ಟಿಹಳ್ಳ ಯಾವ ವರ್ಗಕ್ಕೆ ಸೇರಿವೆ? ಕಾಳಿ ನದಿಯ ಉಪನದಿಗಳು, ಕಾವೇರಿ ನದಿಯ ಉಪನದಿಗಳು, ಭೀಮಾ ನದಿಯ ಉಪನದಿಗಳು, ಶರಾವತಿ ನದಿಯ ಉಪನದಿಗಳು. ಸರಿಯಾದ ಉತ್ತರ ಆಯ್ಕೆ ಎ. ಕಾಳಿ ನದಿಯ ಉಪನದಿಗಳು. ಪಾಂಡ್ರಿ ಮತ್ತು ತಟ್ಟಿಹಳ್ಳ ಕಾಳಿ ನದಿಯ ಪ್ರಮುಖ ಉಪನದಿಗಳಾಗಿವೆ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿರುವ ಯಾವ ಸ್ಥಳವು ಕಾವೇರಿ ನದಿಯ ಉಗಮಸ್ಥಾನವಾಗಿದೆ? ಭಾಗಮಂಡಲ, ತಲಕಾವೇರಿ, ಪುಷ್ಪಗಿರಿ, ಇರುಪ್ಪು. ಸರಿಯಾದ ಉತ್ತರ ಆಯ್ಕೆ ಬಿ. ತಲಕಾವೇರಿ. ತಲಕಾವೇರಿ ಕಾವೇರಿ ನದಿಯ ಪವಿತ್ರ ಉಗಮಸ್ಥಾನವಾಗಿದ್ದು ಕೊಡಗು ಜಿಲ್ಲೆಯಲ್ಲಿದೆ. ಸೂಪಾ ಅಣೆಕಟ್ಟಿನ ಕೆಳಭಾಗದಲ್ಲಿರುವ ಕೊಡಸಳ್ಳಿ ಮತ್ತು ಕದ್ರಾ ಅಣೆಕಟ್ಟುಗಳು ಯಾವ ನದಿ ವ್ಯವಸ್ಥೆಗೆ ಸೇರಿವೆ? ಶರಾವತಿ, ಕಾಳಿ, ವರಾಹಿ, ನೇತ್ರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ. ಕಾಳಿ. ಸೂಪಾ, ಕೊಡಸಳ್ಳಿ ಮತ್ತು ಕದ್ರಾ ಅಣೆಕಟ್ಟುಗಳು ಕಾಳಿ ನದಿ ಜಲವಿದ್ಯುತ್ ವ್ಯವಸ್ಥೆಯ ಭಾಗಗಳಾಗಿವೆ. ಮೇಲ್ಕೃಷ್ಣ ಯೋಜನೆಯ 2 ಪ್ರಮುಖ ಅಣೆಕಟ್ಟುಗಳು ಯಾವುವು? ಆಲಮಟ್ಟಿ ಮತ್ತು ನಾರಾಯಣಪುರ, ಹಿಡಕಲ್ ಮತ್ತು ನವಿಲುತೀರ್ಥ, ಕೆಆರ್ಎಸ್ ಮತ್ತು ಕಬಿನಿ, ಸೂಪಾ ಮತ್ತು ಕದ್ರಾ. ಸರಿಯಾದ ಉತ್ತರ ಆಯ್ಕೆ ಎ. ಆಲಮಟ್ಟಿ ಮತ್ತು ನಾರಾಯಣಪುರ. ಆಲಮಟ್ಟಿ ಮತ್ತು ನಾರಾಯಣಪುರ ಅಣೆಕಟ್ಟುಗಳು ಮೇಲ್ಕೃಷ್ಣ ಯೋಜನೆಯ ಪ್ರಮುಖ ಭಾಗಗಳಾಗಿವೆ. ಮಹಾರಾಷ್ಟ್ರದ ಭೀಮಾಶಂಕರ ಪ್ರದೇಶದಲ್ಲಿ ಉಗಮಿಸುವ ಕೃಷ್ಣಾ ನದಿಯ ಪ್ರಮುಖ ಎಡದಂಡೆಯ ಉಪನದಿ ಯಾವುದು? ಮಲಪ್ರಭಾ, ಭೀಮಾ, ಘಟಪ್ರಭಾ, ತುಂಗಭದ್ರಾ. ಸರಿಯಾದ ಉತ್ತರ ಆಯ್ಕೆ ಬಿ. ಭೀಮಾ. ಭೀಮಾ ನದಿಯು ಭೀಮಾಶಂಕರದಲ್ಲಿ ಉಗಮಿಸಿ ಕರ್ನಾಟಕದ ಕಲಬುರಗಿ ಮತ್ತು ಯಾದಗಿರಿ ಭಾಗಗಳಲ್ಲಿ ಹರಿಯುತ್ತದೆ. ಶಿವಮೊಗ್ಗ ಜಿಲ್ಲೆಯ ವರದಾ ಮೂಲದಲ್ಲಿ ಉಗಮಿಸುವ ವರದಾ ನದಿಯು ಮುಂದೆ ಯಾವ ನದಿಯನ್ನು ಸೇರುತ್ತದೆ? ತುಂಗಭದ್ರಾ, ಕೃಷ್ಣ, ಭೀಮಾ, ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಎ. ತುಂಗಭದ್ರಾ. ವರದಾ ನದಿಯು ಹಾವೇರಿ ಭಾಗದ ಮೂಲಕ ಹರಿದು ತುಂಗಭದ್ರಾ ನದಿಯನ್ನು ಸೇರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಯಾವ 2 ನದಿಗಳು ಸಂಗಮಿಸುತ್ತವೆ? ನೇತ್ರಾವತಿ ಮತ್ತು ಕುಮಾರಧಾರಾ, ಕಾವೇರಿ ಮತ್ತು ಕಬಿನಿ, ಕೃಷ್ಣ ಮತ್ತು ಮಲಪ್ರಭಾ, ಭೀಮಾ ಮತ್ತು ಅಮರ್ಜಾ. ಸರಿಯಾದ ಉತ್ತರ ಆಯ್ಕೆ ಎ. ನೇತ್ರಾವತಿ ಮತ್ತು ಕುಮಾರಧಾರಾ. ಕುಮಾರಧಾರಾ ನದಿಯು ಉಪ್ಪಿನಂಗಡಿಯಲ್ಲಿ ನೇತ್ರಾವತಿಯನ್ನು ಸೇರುತ್ತದೆ. ಚಿಕ್ಕಮಗಳೂರು, ಹಾಸನ ಭಾಗಗಳಲ್ಲಿ ಹರಿಯುವ ಹೇಮಾವತಿ ಕಾವೇರಿ ನದಿಯ ಯಾವ ದಂಡೆಯ ಉಪನದಿಯಾಗಿದೆ? ಬಲದಂಡೆಯ ಉಪನದಿ, ಎಡದಂಡೆಯ ಉಪನದಿ, ಉಪನದಿ, ಪಶ್ಚಿಮಮುಖಿ ಉಪನದಿ. ಸರಿಯಾದ ಉತ್ತರ ಆಯ್ಕೆ ಬಿ. ಎಡದಂಡೆಯ ಉಪನದಿ. ಹೇಮಾವತಿ ಕಾವೇರಿಯ ಪ್ರಮುಖ ಎಡದಂಡೆಯ ಉಪನದಿಯಾಗಿದೆ. ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟ ಪ್ರದೇಶದಲ್ಲಿ ಉಗಮಿಸಿ ಕಾವೇರಿಯನ್ನು ಸೇರುವ ನದಿ ಯಾವುದು? ಹಾರಂಗಿ, ಶಿಂಷಾ, ಕಬಿನಿ, ಸುವರ್ಣಾವತಿ. ಸರಿಯಾದ ಉತ್ತರ ಆಯ್ಕೆ ಎ. ಹಾರಂಗಿ.
ಹಾರಂಗಿ ಕಾವೇರಿಯ ಎಡದಂಡೆಯ ಪ್ರಮುಖ ಉಪನದಿಯಾಗಿದೆ. ಕೊಡಗು ಜಿಲ್ಲೆಯ ಪ್ರಸಿದ್ಧ ಇರುಪ್ಪು ಜಲಪಾತವನ್ನು ನಿರ್ಮಿಸುವ ಕಾವೇರಿಯ ಉಪನದಿ ಯಾವುದು? ಲಕ್ಷ್ಮಣತೀರ್ಥ, ಹಾರಂಗಿ, ಹೇಮಾವತಿ, ಸುವರ್ಣಾವತಿ. ಸರಿಯಾದ ಉತ್ತರ ಆಯ್ಕೆ ಎ, ಲಕ್ಷ್ಮಣತೀರ್ಥ. ಇರುಪ್ಪು ಜಲಪಾತವು ಲಕ್ಷ್ಮಣತೀರ್ಥ ನದಿಯಿಂದ ನಿರ್ಮಾಣವಾಗಿದೆ. ತಮಿಳುನಾಡಿನಲ್ಲಿ ಪೊನ್ನೈಯಾರ್ ಎಂದು ಕರೆಯಲಾಗುವ ದಕ್ಷಿಣ ಪಿನಾಕಿನಿ ನದಿಯ ಇನ್ನೊಂದು ಹೆಸರು ಯಾವುದು? ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್, ಚೇಯಾರ್. ಸರಿಯಾದ ಉತ್ತರ ಆಯ್ಕೆ ಬಿ, ದಕ್ಷಿಣ ಪೆನ್ನಾರ್. ದಕ್ಷಿಣ ಪಿನಾಕಿನಿಯನ್ನು ದಕ್ಷಿಣ ಪೆನ್ನಾರ್ ಅಥವಾ ಪೊನ್ನೈಯಾರ್ ನದಿ ಎಂದು ಕರೆಯುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯು ಯಾವ ನಗರದ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ಹೊನ್ನಾವರ, ಕಾರವಾರ, ಕುಮಟ, ಭಟ್ಕಳ. ಸರಿಯಾದ ಉತ್ತರ ಆಯ್ಕೆ ಬಿ, ಕಾರವಾರ. ಕಾಳಿ ನದಿಯು ಕಾರವಾರ ಮತ್ತು ಸದಾಶಿವಗಡದ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ದಕ್ಷಿಣ ಗಂಗೆ ಎಂದು ಕರೆಯಲಾಗುವ ನದಿ ಯಾವುದು? ಕೃಷ್ಣ, ಕಾವೇರಿ, ತುಂಗಭದ್ರಾ, ಭೀಮಾ. ಸರಿಯಾದ ಉತ್ತರ ಆಯ್ಕೆ ಬಿ, ಕಾವೇರಿ. ಕಾವೇರಿ ನದಿಯನ್ನು ದಕ್ಷಿಣ ಭಾರತದ ಪವಿತ್ರ ನದಿಗಳಲ್ಲಿ ಒಂದೆಂದು ಪರಿಗಣಿಸಿ ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿಯನ್ನು ಅದರ ಸಮುದ್ರ ಸೇರುವ ಪ್ರದೇಶದ ಹೆಸರಿನಿಂದ ಮತ್ತೇನು ಕರೆಯಲಾಗುತ್ತದೆ? ತದ್ರಿ ನದಿ, ಬೇಡ್ತಿ ನದಿ, ಹಲಾಡಿ ನದಿ, ಫಲ್ಗುಣಿ ನದಿ. ಸರಿಯಾದ ಉತ್ತರ ಆಯ್ಕೆ ಎ, ತದ್ರಿ ನದಿ. ಅಘನಾಶಿನಿ ನದಿಯನ್ನು ತದ್ರಿ ನದಿ ಎಂದು ಕರೆಯಲಾಗುತ್ತದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಅಣೆಕಟ್ಟಿನ ಜಲಾಶಯವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಪಂಪಾಸಾಗರ, ಬಸವಸಾಗರ, ರೇಣುಕಾಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಸರಿಯಾದ ಉತ್ತರ ಆಯ್ಕೆ ಎ, ಪಂಪಾಸಾಗರ. ತುಂಗಭದ್ರಾ ಅಣೆಕಟ್ಟಿನ ವಿಶಾಲ ಜಲಾಶಯವನ್ನು ಪಂಪಾಸಾಗರ ಎಂದು ಕರೆಯಲಾಗುತ್ತದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿರುವ ಮಹಾಬಲೇಶ್ವರ ಸಮೀಪ ಉಗಮಿಸುವ ದಕ್ಷಿಣ ಭಾರತದ ಪ್ರಮುಖ ನದಿ ಯಾವುದು? ಕಾವೇರಿ, ಗೋದಾವರಿ, ಕೃಷ್ಣ, ತುಂಗಭದ್ರಾ. ಸರಿಯಾದ ಉತ್ತರ ಆಯ್ಕೆ ಸಿ, ಕೃಷ್ಣ. ಕೃಷ್ಣಾ ನದಿಯು ಮಹಾಬಲೇಶ್ವರ ಸಮೀಪ ಉಗಮಿಸಿ ಕರ್ನಾಟಕ ಸೇರಿದಂತೆ 4 ರಾಜ್ಯಗಳ ಮೂಲಕ ಹರಿಯುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಸಮೀಪದ ಗಂಗಾಮೂಲ ಪ್ರದೇಶದಲ್ಲಿ ಉಗಮಿಸುವ ಪ್ರಮುಖ ಜೋಡಿ ನದಿಗಳು ಯಾವುವು? ತುಂಗಾ ಮತ್ತು ಭದ್ರಾ, ಕಾಳಿ ಮತ್ತು ಗಂಗಾವಳಿ, ಕಾವೇರಿ ಮತ್ತು ಕಬಿನಿ, ಘಟಪ್ರಭಾ ಮತ್ತು ಮಲಪ್ರಭಾ. ಸರಿಯಾದ ಉತ್ತರ ಆಯ್ಕೆ ಎ, ತುಂಗಾ ಮತ್ತು ಭದ್ರಾ. ತುಂಗಾ ಮತ್ತು ಭದ್ರಾ ನದಿಗಳ ಮೂಲ ಪ್ರದೇಶ ಗಂಗಾಮೂಲವಾಗಿದ್ದು ಅವು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಸಂಗಮಿಸುತ್ತವೆ. ಕೃಷ್ಣ, ಕಾವೇರಿ ಮತ್ತು ಉತ್ತರ ಪೆನ್ನಾರ್ನಂತಹ ಕರ್ನಾಟಕದ ಪೂರ್ವಮುಖಿ ನದಿಗಳು ಅಂತಿಮವಾಗಿ ಯಾವುದನ್ನು ಸೇರುತ್ತವೆ? ಅರಬ್ಬಿ ಸಮುದ್ರ.
ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಕಚ್ ಕೊಲ್ಲಿ. ಸರಿಯಾದ ಉತ್ತರ ಆಯ್ಕೆ ಬಿ, ಬಂಗಾಳಕೊಲ್ಲಿ. ಪೂರ್ವಮುಖಿ ನದಿಗಳು ದಖನ್ ಪ್ರಸ್ಥಭೂಮಿಯ ಇಳಿಜಾರನ್ನು ಅನುಸರಿಸಿ ಬಂಗಾಳಕೊಲ್ಲಿಯನ್ನು ಸೇರುತ್ತವೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಪ್ರಮುಖ ಜಲಾಶಯವಾದ ಕಬಿನಿ ಅಣೆಕಟ್ಟು ಯಾವ ನದಿಯಲ್ಲಿದೆ? ಕಬಿನಿ, ನುಗು, ತಾರಕ, ಸುವರ್ಣಾವತಿ. ಸರಿಯಾದ ಉತ್ತರ ಆಯ್ಕೆ ಎ, ಕಬಿನಿ. ಕಬಿನಿ ಅಣೆಕಟ್ಟು ಕಾವೇರಿಯ ಪ್ರಮುಖ ಉಪನದಿಯಾದ ಕಬಿನಿ ನದಿಗೆ ನಿರ್ಮಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಾ ಮೂಲದಲ್ಲಿ ಉಗಮಿಸುವ ನದಿ ಯಾವುದು? ವರದಾ, ವೇದಾವತಿ, ಹರಿದ್ರಾ, ತುಂಗಾ. ಸರಿಯಾದ ಉತ್ತರ ಆಯ್ಕೆ ಎ, ವರದಾ. ವರದಾ ನದಿಯು ವರದಾ ಮೂಲದಲ್ಲಿ ಉಗಮಿಸಿ ಮುಂದೆ ತುಂಗಭದ್ರಾ ನದಿಯನ್ನು ಸೇರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಯಾವ ನದಿಯ ತೀರದಲ್ಲಿದೆ? ನೇತ್ರಾವತಿ, ಕುಮಾರಧಾರ, ಗುರುಪುರ, ಸೀತಾ. ಸರಿಯಾದ ಉತ್ತರ ಆಯ್ಕೆ ಬಿ, ಕುಮಾರಧಾರ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಕುಮಾರಧಾರಾ ನದಿಯ ತೀರದಲ್ಲಿದೆ. ಬೆಳಗಾವಿ ಪ್ರದೇಶದಲ್ಲಿ ಹರಿಯುವ ಮಾರ್ಕಂಡೇಯ ನದಿಯು ಯಾವ ನದಿಯ ಉಪನದಿಯಾಗಿದೆ? ಘಟಪ್ರಭಾ, ಮಲಪ್ರಭಾ, ಭೀಮಾ, ಕಾಳಿ. ಸರಿಯಾದ ಉತ್ತರ ಆಯ್ಕೆ ಎ, ಘಟಪ್ರಭಾ. ಮಾರ್ಕಂಡೇಯ ನದಿಯು ಘಟಪ್ರಭಾ ನದಿ ಉಪವ್ಯವಸ್ಥೆಗೆ ಸೇರಿದೆ. ಪುಷ್ಪಗಿರಿ ಪ್ರದೇಶದಲ್ಲಿ ಉಗಮಿಸಿ ಕುಕ್ಕೆ ಸುಬ್ರಹ್ಮಣ್ಯ ಮೂಲಕ ಹರಿಯುವ ಕುಮಾರಧಾರಾ ಯಾವ ನದಿಯ ಉಪನದಿಯಾಗಿದೆ? ನೇತ್ರಾವತಿ, ಕಾವೇರಿ, ಶರಾವತಿ, ವರಾಹಿ. ಸರಿಯಾದ ಉತ್ತರ ಆಯ್ಕೆ ಎ, ನೇತ್ರಾವತಿ. ಕುಮಾರಧಾರಾ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯನ್ನು ಸೇರುತ್ತದೆ. ರೇಣುಕಾಸಾಗರ ಎಂದು ಕರೆಯಲಾಗುವ ನವಿಲುತೀರ್ಥ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಘಟಪ್ರಭಾ, ಮಲಪ್ರಭಾ, ಕೃಷ್ಣ, ಭೀಮಾ. ಸರಿಯಾದ ಉತ್ತರ ಆಯ್ಕೆ ಬಿ, ಮಲಪ್ರಭಾ. ನವಿಲುತೀರ್ಥ ಅಥವಾ ರೇಣುಕಾಸಾಗರ ಜಲಾಶಯವು ಮಲಪ್ರಭಾ ನದಿಯಲ್ಲಿದೆ. ತುಂಗಭದ್ರಾ ಎಂಬ ಸಂಯುಕ್ತ ನದಿಯು ಯಾವ ಎರಡು ನದಿಗಳ ಸಂಗಮದಿಂದ ರೂಪುಗೊಳ್ಳುತ್ತದೆ? ತುಂಗಾ ಮತ್ತು ಭದ್ರಾ. ವೇದ ಮತ್ತು ಅವತಿ, ಕೃಷ್ಣ ಮತ್ತು ಭೀಮಾ, ವರದಾ ಮತ್ತು ಹರಿದ್ರಾ. ಸರಿಯಾದ ಉತ್ತರ ಆಯ್ಕೆ ಎ, ತುಂಗಾ ಮತ್ತು ಭದ್ರಾ. ತುಂಗಾ ಮತ್ತು ಭದ್ರಾ ನದಿಗಳು ಕೂಡಲಿಯಲ್ಲಿ ಸಂಗಮಿಸಿ ತುಂಗಭದ್ರಾ ನದಿಯನ್ನು ರಚಿಸುತ್ತವೆ. ಕೃಷ್ಣಾ ನದಿಯ ಆಲಮಟ್ಟಿ ಜಲಾಶಯದ ಅಧಿಕೃತ ಹೆಸರು ಯಾವುದು? ಬಸವಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಪಂಪಾ ಸಾಗರ, ರೇಣುಕಾ ಸಾಗರ. ಸರಿಯಾದ ಉತ್ತರ ಆಯ್ಕೆ ಬಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಆಲಮಟ್ಟಿ ಅಣೆಕಟ್ಟಿನ ಜಲಾಶಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಕರೆಯಲಾಗುತ್ತದೆ. ನಂದಿಬೆಟ್ಟ ಪ್ರದೇಶದಲ್ಲಿ ಉಗಮಿಸುವ ಉತ್ತರ ಪಿನಾಕಿನಿ ನದಿಯ ಮತ್ತೊಂದು ಹೆಸರು ಯಾವುದು? ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್, ಚೇಯಾರ್. ಸರಿಯಾದ ಉತ್ತರ ಆಯ್ಕೆ ಎ,
ಉತ್ತರ ಪೆನ್ನಾರ್. ಉತ್ತರ ಪಿನಾಕಿನಿಯನ್ನು ಉತ್ತರ ಪೆನ್ನಾರ್ ನದಿ ಎಂದು ಕರೆಯಲಾಗುತ್ತದೆ. ಕಲಬುರಗಿ ಜಿಲ್ಲೆಯ ಗಾಣಗಾಪುರವು ಯಾವ ಎರಡು ನದಿಗಳ ಸಂಗಮಕ್ಕೆ ಪ್ರಸಿದ್ಧವಾಗಿದೆ? ಭೀಮಾ ಮತ್ತು ಅಮರ್ಜಾ, ಕೃಷ್ಣ ಮತ್ತು ಮಲಪ್ರಭಾ, ತುಂಗಾ ಮತ್ತು ಭದ್ರಾ, ಕಾವೇರಿ ಮತ್ತು ಕಬಿನಿ. ಸರಿಯಾದ ಉತ್ತರ ಆಯ್ಕೆ ಎ, ಭೀಮಾ ಮತ್ತು ಅಮರ್ಜಾ. ಗಾಣಗಾಪುರ ಸಮೀಪ ಅಮರ್ಜಾ ನದಿಯು ಭೀಮಾ ನದಿಯನ್ನು ಸೇರುತ್ತದೆ. ಶಿವಮೊಗ್ಗ ನಗರದ ನೀರಾವರಿ ಮತ್ತು ನೀರಿನ ಸಂಗ್ರಹಕ್ಕೆ ಸಂಬಂಧಿಸಿದ ಗಾಜನೂರು ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ತುಂಗಾ, ಭದ್ರಾ, ಶರಾವತಿ, ವರದಾ. ಸರಿಯಾದ ಉತ್ತರ ಆಯ್ಕೆ ಎ, ತುಂಗಾ. ಗಾಜನೂರು ಅಣೆಕಟ್ಟನ್ನು ಶಿವಮೊಗ್ಗ ಸಮೀಪ ತುಂಗಾ ನದಿಗೆ ನಿರ್ಮಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ವಿಶ್ವಪ್ರಸಿದ್ಧ ಜೋಗ ಜಲಪಾತವನ್ನು ನಿರ್ಮಿಸುವ ಪಶ್ಚಿಮಮುಖಿ ನದಿ ಯಾವುದು? ಶರಾವತಿ, ಕಾಳಿ, ವರಾಹಿ, ಅಘನಾಶಿನಿ. ಸರಿಯಾದ ಉತ್ತರ ಆಯ್ಕೆ ಎ, ಶರಾವತಿ. ಶರಾವತಿ ನದಿಯು ಜೋಗದಲ್ಲಿ ಎತ್ತರದಿಂದ ಧುಮುಕಿ ಜೋಗ ಜಲಪಾತವನ್ನು ನಿರ್ಮಿಸುತ್ತದೆ. ಕಾವೇರಿ ನದಿಯ ಎರಡು ಶಾಖೆಗಳಿಂದ ದ್ವೀಪದ ರೂಪ ಪಡೆದ ಐತಿಹಾಸಿಕ ಪಟ್ಟಣ ಯಾವುದು? ಹಂಪಿ, ಶ್ರೀರಂಗಪಟ್ಟಣ, ಬಾದಾಮಿ, ಗಾಣಗಾಪುರ. ಸರಿಯಾದ ಉತ್ತರ ಆಯ್ಕೆ ಬಿ, ಶ್ರೀರಂಗಪಟ್ಟಣ. ಕಾವೇರಿ ನದಿಯ ಶಾಖೆಗಳು ಶ್ರೀರಂಗಪಟ್ಟಣವನ್ನು ನದಿ ದ್ವೀಪವನ್ನಾಗಿ ರೂಪಿಸುತ್ತವೆ. ಕೊಡಗು ಜಿಲ್ಲೆಯ ಪ್ರಮುಖ ನೀರಾವರಿ ಯೋಜನೆಯಾದ ಹಾರಂಗಿ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಲಕ್ಷ್ಮಣತೀರ್ಥ, ಹಾರಂಗಿ, ಕಾವೇರಿ, ಕಬಿನಿ. ಸರಿಯಾದ ಉತ್ತರ ಆಯ್ಕೆ ಬಿ, ಹಾರಂಗಿ. ಹಾರಂಗಿ ಅಣೆಕಟ್ಟನ್ನು ಕಾವೇರಿಯ ಉಪನದಿಯಾದ ಹಾರಂಗಿ ನದಿಗೆ ನಿರ್ಮಿಸಲಾಗಿದೆ. ಕೆಳಗಿನವುಗಳಲ್ಲಿ ಕಾವೇರಿ ನದಿಯ ಎಡದಂಡೆಯ ಉಪನದಿಗಳ ಸರಿಯಾದ ಗುಂಪು ಯಾವುದು? ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ. ಕಬಿನಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ, ಭವಾನಿ. ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ನುಗು, ತಾರಕ, ಗುಂಡಾಲ್, ಯಗಚಿ. ಸರಿಯಾದ ಉತ್ತರ ಆಯ್ಕೆ ಎ, ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ. ಈ ನಾಲ್ಕು ನದಿಗಳು ಕಾವೇರಿಯನ್ನು ಎಡದಂಡೆಯಿಂದ ಸೇರುವ ಪ್ರಮುಖ ಉಪನದಿಗಳಾಗಿವೆ. ಕಲಬುರಗಿ ಜಿಲ್ಲೆಯ ಮೂಲಕ ಹರಿದು ಭೀಮಾ ನದಿಯನ್ನು ಸೇರುವ ಪ್ರಮುಖ ಉಪನದಿ ಯಾವುದು? ಕಾಗಿನಾ, ಯಗಚಿ, ನುಗು, ಬೆಣ್ಣಿಹಳ್ಳ. ಸರಿಯಾದ ಉತ್ತರ ಆಯ್ಕೆ ಎ, ಕಾಗಿನಾ. ಕಾಗಿನಾ ನದಿಯು ಕಲಬುರಗಿ ಪ್ರದೇಶದ ಪ್ರಮುಖ ನದಿಯಾಗಿದ್ದು ಭೀಮಾ ನದಿಯನ್ನು ಸೇರುತ್ತದೆ. ಕೇರಳದ ವಯನಾಡು ಪ್ರದೇಶದಲ್ಲಿ ರೂಪುಗೊಂಡು ಕರ್ನಾಟಕಕ್ಕೆ ಪ್ರವೇಶಿಸುವ ಕಾವೇರಿಯ ಉಪನದಿ ಯಾವುದು? ಹೇಮಾವತಿ, ಕಬಿನಿ, ಶಿಂಷಾ, ಹಾರಂಗಿ. ಸರಿಯಾದ ಉತ್ತರ ಆಯ್ಕೆ ಬಿ, ಕಬಿನಿ. ಕಬಿನಿ ನದಿಯ ಮೂಲ ಪ್ರದೇಶ ಕೇರಳದ ವಯನಾಡಿನಲ್ಲಿದ್ದು ಅದು ಕರ್ನಾಟಕಕ್ಕೆ ಪ್ರವೇಶಿಸಿ ಕಾವೇರಿಯನ್ನು ಸೇರುತ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲ್ಲೂಕಿನ ಕನಕುಂಬಿಯಲ್ಲಿ ಉಗಮಿಸುವ ನದಿ ಯಾವುದು? ಘಟಪ್ರಭಾ, ಮಹದಾಯಿ, ಮಲಪ್ರಭಾ.
ಕಾಳಿ. ಸರಿಯಾದ ಉತ್ತರ ಆಯ್ಕೆ ಸಿ ಮಲಪ್ರಭಾ. ಮಲಪ್ರಭಾ ನದಿಯು ಕನಕುಂಬಿಯಲ್ಲಿ ಉಗಮಿಸಿ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನಂತಹ ಐತಿಹಾಸಿಕ ಸ್ಥಳಗಳು ಯಾವ ನದಿ ಕಣಿವೆಯಲ್ಲಿ ಅಭಿವೃದ್ಧಿ ಹೊಂದಿವೆ? ಕಬಿನಿ ಕಣಿವೆ, ಮಲಪ್ರಭಾ ಕಣಿವೆ, ಅರ್ಕಾವತಿ ಕಣಿವೆ, ಕಾಳಿ ಕಣಿವೆ. ಸರಿಯಾದ ಉತ್ತರ ಆಯ್ಕೆ ಬಿ ಮಲಪ್ರಭಾ ಕಣಿವೆ. ಚಾಲುಕ್ಯರ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳು ಮಲಪ್ರಭಾ ನದಿ ಕಣಿವೆ ಪ್ರದೇಶದಲ್ಲಿವೆ. ಧಾರವಾಡ, ಉತ್ತರ ಕನ್ನಡ ಭಾಗಗಳಲ್ಲಿ ಹರಿಯುವ ಬೇಡ್ತಿ ನದಿಯ ಮತ್ತೊಂದು ಹೆಸರು ಯಾವುದು? ಅಘನಾಶಿನಿ, ಗಂಗಾವಳಿ, ಕಾಳಿ ನದಿ, ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ ಗಂಗಾವಳಿ. ಬೇಡ್ತಿ ನದಿಯನ್ನು ಕೆಳಭಾಗದಲ್ಲಿ ಗಂಗಾವಳಿ ನದಿ ಎಂದು ಕರೆಯಲಾಗುತ್ತದೆ. ಶಿವಮೊಗ್ಗ, ಉಡುಪಿ ಭಾಗಗಳಲ್ಲಿ ಹರಿಯುವ ವರಾಹಿ ನದಿಯನ್ನು ಅದರ ಕೆಳಭಾಗದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ತದ್ರಿ, ಹಲಾಡಿ, ಬೇಡ್ತಿ, ಮಾಂಡೋವಿ. ಸರಿಯಾದ ಉತ್ತರ ಆಯ್ಕೆ ಬಿ ಹಲಾಡಿ. ವರಾಹಿ ನದಿಯನ್ನು ಕರಾವಳಿ ಭಾಗದಲ್ಲಿ ಹಲಾಡಿ ನದಿ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಅತಿ ದೊಡ್ಡ ಜಲಾನಯನ ವ್ಯಾಪ್ತಿಯನ್ನು ಹೊಂದಿರುವ ನದಿ ವ್ಯವಸ್ಥೆ ಯಾವುದು? ಕಾವೇರಿ, ಕೃಷ್ಣ, ಗೋದಾವರಿ, ಮಹದಾಯಿ. ಸರಿಯಾದ ಉತ್ತರ ಆಯ್ಕೆ ಬಿ ಕೃಷ್ಣ. ಕರ್ನಾಟಕದ ಬಹುಭಾಗ ಕೃಷ್ಣ ಮತ್ತು ಅದರ ಉಪನದಿಗಳ ಜಲಾನಯನ ಪ್ರದೇಶಕ್ಕೆ ಸೇರಿದೆ. ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠವು ಯಾವ ನದಿಯ ದಂಡೆಯಲ್ಲಿದೆ? ಕೃಷ್ಣ, ಭೀಮಾ, ತುಂಗಭದ್ರಾ, ಕಾವೇರಿ. ಸರಿಯಾದ ಉತ್ತರ ಆಯ್ಕೆ ಸಿ ತುಂಗಭದ್ರಾ. ಮಂತ್ರಾಲಯವು ತುಂಗಭದ್ರಾ ನದಿಯ ದಂಡೆಯಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಶರಾವತಿ, ಕಾಳಿ, ಅಘನಾಶಿನಿ ಮತ್ತು ನೇತ್ರಾವತಿಯಂತಹ ಕರ್ನಾಟಕದ ಪಶ್ಚಿಮಮುಖಿ ನದಿಗಳು ಅಂತಿಮವಾಗಿ ಯಾವುದನ್ನು ಸೇರುತ್ತವೆ? ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರ, ಕೃಷ್ಣಾ ನದಿ, ಕಾವೇರಿ ನದಿ. ಸರಿಯಾದ ಉತ್ತರ ಆಯ್ಕೆ ಬಿ ಅರಬ್ಬಿ ಸಮುದ್ರ. ಪಶ್ಚಿಮಮುಖಿ ನದಿಗಳು ಪಶ್ಚಿಮ ಘಟ್ಟಗಳಿಂದ ಕಡಿಮೆ ದೂರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟನ್ನು ಯಾವ ಮುಖ್ಯ ನದಿಗೆ ನಿರ್ಮಿಸಲಾಗಿದೆ? ಭೀಮಾ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ. ಸರಿಯಾದ ಉತ್ತರ ಆಯ್ಕೆ ಬಿ ಕೃಷ್ಣ. ಆಲಮಟ್ಟಿ ಅಣೆಕಟ್ಟು ಮೇಲ್ಕೃಷ್ಣ ಯೋಜನೆಯ ಪ್ರಮುಖ ಸಂಗ್ರಹ ಅಣೆಕಟ್ಟಾಗಿದೆ. ಶಿವಮೊಗ್ಗದ ಕೂಡಲಿಯಲ್ಲಿ ರೂಪುಗೊಳ್ಳುವ ತುಂಗಭದ್ರಾ ನದಿಯು ಮುಂದೆ ಯಾವ ಮುಖ್ಯ ನದಿಯನ್ನು ಸೇರುತ್ತದೆ? ಕಾವೇರಿ, ಕೃಷ್ಣ, ಗೋದಾವರಿ, ಭೀಮಾ. ಸರಿಯಾದ ಉತ್ತರ ಆಯ್ಕೆ ಬಿ ಕೃಷ್ಣ. ತುಂಗಭದ್ರಾ ಕೃಷ್ಣಾ ನದಿಯ ಪ್ರಮುಖ ಬಲದಂಡೆಯ ಉಪನದಿಯಾಗಿದೆ. ಕೆಳಗಿನವುಗಳಲ್ಲಿ ಕಾವೇರಿ ನದಿಯ ಬಲದಂಡೆಯ ಉಪನದಿಗಳ ಸರಿಯಾದ ಗುಂಪು ಯಾವುದು? ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಕಬಿನಿ, ಸುವರ್ಣಾವತಿ, ಭವಾನಿ. ಘಟಪ್ರಭಾ, ಮಲಪ್ರಭಾ,
ಭೀಮಾ, ತುಂಗಭದ್ರಾ. ನುಗು, ತಾರಕ, ಯಗಚಿ, ಕಾಗಿನ. ಸರಿಯಾದ ಉತ್ತರ ಆಯ್ಕೆ ಬಿ. ಲಕ್ಷ್ಮಣತೀರ್ಥ, ಕಬಿನಿ, ಸುವರ್ಣಾವತಿ, ಭವಾನಿ. ಈ ನದಿಗಳು ಕಾವೇರಿಯನ್ನು ಬಲದಂಡೆಯಿಂದ ಸೇರುವ ಪ್ರಮುಖ ಉಪನದಿಗಳಾಗಿವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮುನಿರಾಬಾದ್ ಪ್ರದೇಶದ ಸಮೀಪ ನಿರ್ಮಿಸಲಾದ ಪ್ರಮುಖ ಅಣೆಕಟ್ಟು ಯಾವ ನದಿಯಲ್ಲಿದೆ? ಕೃಷ್ಣ, ತುಂಗಭದ್ರಾ, ಭೀಮಾ, ಮಲಪ್ರಭಾ. ಸರಿಯಾದ ಉತ್ತರ ಆಯ್ಕೆ ಬಿ. ತುಂಗಭದ್ರಾ. ತುಂಗಭದ್ರಾ ಅಣೆಕಟ್ಟು ಹೊಸಪೇಟೆ ಮತ್ತು ಮುನಿರಾಬಾದ್ ಸಮೀಪದಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸಮೀಪದ ವಾಣಿವಿಲಾಸ ಸಾಗರ ಅಥವಾ ಮಾರಿಕಣಿವೆ ಅಣೆಕಟ್ಟು ಯಾವ ನದಿಯಲ್ಲಿದೆ? ವೇದಾವತಿ, ವರದಾ, ಭದ್ರಾ, ಶಿಂಷಾ. ಸರಿಯಾದ ಉತ್ತರ ಆಯ್ಕೆ ಎ. ವೇದಾವತಿ. ವಾಣಿವಿಲಾಸ ಸಾಗರ ಅಣೆಕಟ್ಟನ್ನು ವೇದಾವತಿ ನದಿಗೆ ನಿರ್ಮಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೂಡಲಸಂಗಮದಲ್ಲಿ ಯಾವ ಎರಡು ನದಿಗಳು ಒಂದಾಗುತ್ತವೆ? ತುಂಗಾ ಮತ್ತು ಭದ್ರಾ. ಕೃಷ್ಣ ಮತ್ತು ಮಲಪ್ರಭಾ. ಕಾವೇರಿ ಮತ್ತು ಕಬಿನಿ. ಭೀಮಾ ಮತ್ತು ಅಮರ್ಜಾ. ಸರಿಯಾದ ಉತ್ತರ ಆಯ್ಕೆ ಬಿ. ಕೃಷ್ಣ ಮತ್ತು ಮಲಪ್ರಭಾ. ಕೂಡಲಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಉಗಮಿಸುವ ನದಿ ಯಾವುದು? ಶರಾವತಿ, ತುಂಗಾ, ವರದಾ, ಕಾಳಿ. ಸರಿಯಾದ ಉತ್ತರ ಆಯ್ಕೆ ಎ. ಶರಾವತಿ. ಶರಾವತಿ ನದಿಯು ಅಂಬುತೀರ್ಥದಲ್ಲಿ ಉಗಮಿಸಿ ಜೋಗ ಜಲಪಾತವನ್ನು ನಿರ್ಮಿಸುತ್ತದೆ. ತುಮಕೂರು ಜಿಲ್ಲೆಯ ಕೆಲವು ಒಣ ಪ್ರದೇಶಗಳಲ್ಲಿ ಹರಿಯುವ ಜಯಮಂಗಲಿ ನದಿಯು ಯಾವ ನದಿ ವ್ಯವಸ್ಥೆಗೆ ಸೇರಿದೆ? ಉತ್ತರ ಪೆನ್ನಾರ್, ಕಾವೇರಿ, ಕೃಷ್ಣ, ಮಹದಾಯಿ. ಸರಿಯಾದ ಉತ್ತರ ಆಯ್ಕೆ ಎ. ಉತ್ತರ ಪೆನ್ನಾರ್. ಜಯಮಂಗಲಿ ಉತ್ತರ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ ನದಿ ವ್ಯವಸ್ಥೆಯ ಉಪನದಿಯಾಗಿದೆ. ಕರ್ನಾಟಕದ ಪಶ್ಚಿಮಮುಖಿ ನದಿಗಳು ಸಾಮಾನ್ಯವಾಗಿ ಕಡಿಮೆ ಉದ್ದವನ್ನು ಹೊಂದಲು ಪ್ರಮುಖ ಭೌಗೋಳಿಕ ಕಾರಣ ಯಾವುದು? ಅವು ಮರುಭೂಮಿಯಲ್ಲಿ ಉಗಮಿಸುತ್ತವೆ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಹತ್ತಿರವಾಗಿವೆ. ಅವುಗಳಿಗೆ ಉಪನದಿಗಳಿಲ್ಲ. ಅವು ಸಮತಟ್ಟಾದ ಪ್ರದೇಶದಲ್ಲಿ ಹರಿಯುತ್ತವೆ. ಸರಿಯಾದ ಉತ್ತರ ಆಯ್ಕೆ ಬಿ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಹತ್ತಿರವಾಗಿವೆ. ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರದ ನಡುವಿನ ಅಂತರ ಕಡಿಮೆ ಹಾಗೂ ಇಳಿಜಾರು ತೀವ್ರವಾಗಿರುವುದರಿಂದ ನದಿಗಳು ಕಡಿಮೆ ದೂರ ಹರಿಯುತ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಲುಶಿಂಗ್ಟನ್ ಜಲಪಾತ ಎಂದು ಕರೆಯಲಾಗುವ ಉಂಚಳ್ಳಿ ಜಲಪಾತವು ಯಾವ ನದಿಗೆ ಸಂಬಂಧಿಸಿದೆ? ಅಘನಾಶಿನಿ, ಕಾಳಿ, ಬೇಡ್ತಿ, ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಎ. ಅಘನಾಶಿನಿ. ಉಂಚಳ್ಳಿ ಜಲಪಾತವು ಅಘನಾಶಿನಿ ನದಿ ವ್ಯವಸ್ಥೆಯ ಪ್ರಸಿದ್ಧ ಜಲಪಾತವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ಜಲವಿದ್ಯುತ್ ಯೋಜನೆಯ ಪ್ರಮುಖ ಜಲಾಶಯವಾದ ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಕಾಳಿ, ಶರಾವತಿ, ವರಾಹಿ, ನೇತ್ರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ. ಶರಾವತಿ. ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ನಿರ್ಮಿಸಲಾಗಿದೆ.
ಇದು ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ. ಕುಡಿಯುವ ನೀರಿನ ತಿರುವು ಯೋಜನೆಯಾಗಿ ಚರ್ಚೆಯಾಗುವ ಕಳಸಾ-ಬಂಡೂರಿ ಯೋಜನೆ ಯಾವ ನದಿ ವ್ಯವಸ್ಥೆಗೆ ಸಂಬಂಧಿಸಿದೆ? ಮಹದಾಯಿ, ಮಲಪ್ರಭಾ, ಕಾಳಿ, ಘಟಪ್ರಭಾ. ಸರಿಯಾದ ಉತ್ತರ ಆಯ್ಕೆ ಎ, ಮಹದಾಯಿ. ಕಳಸಾ ಮತ್ತು ಬಂಡೂರಿ ನಾಲೆಗಳು ಮಹದಾಯಿ ನದಿ ಜಲಾನಯನ ಪ್ರದೇಶಕ್ಕೆ ಸೇರಿವೆ. ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಬೆಟ್ಟಗಳಲ್ಲಿ ಉಗಮಿಸುವ ಕಾವೇರಿಯ ಉಪನದಿ ಯಾವುದು? ಶಿಂಷಾ, ಅರ್ಕಾವತಿ, ಕಣ್ವ, ಯಗಚಿ. ಸರಿಯಾದ ಉತ್ತರ ಆಯ್ಕೆ ಎ, ಶಿಂಷಾ. ಶಿಂಷಾ ನದಿಯು ದೇವರಾಯನದುರ್ಗ ಪ್ರದೇಶದಲ್ಲಿ ಉಗಮಿಸಿ ಕಾವೇರಿಯನ್ನು ಸೇರುತ್ತದೆ. ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಯಾವ ನದಿಯ ತೀರದಲ್ಲಿದೆ? ವರಾಹಿ, ಸೌಪರ್ಣಿಕಾ, ಚಕ್ರ, ಸೀತಾ. ಸರಿಯಾದ ಉತ್ತರ ಆಯ್ಕೆ ಬಿ, ಸೌಪರ್ಣಿಕಾ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಸೌಪರ್ಣಿಕಾ ನದಿಯ ತೀರದಲ್ಲಿದೆ. ಬೆಳಗಾವಿ ಜಿಲ್ಲೆಯ ಪ್ರಮುಖ ನೀರಾವರಿ ಯೋಜನೆಯಾದ ಹಿಡಕಲ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಮಲಪ್ರಭಾ, ಘಟಪ್ರಭಾ, ಮಹದಾಯಿ, ಕೃಷ್ಣ. ಸರಿಯಾದ ಉತ್ತರ ಆಯ್ಕೆ ಬಿ, ಘಟಪ್ರಭಾ. ಹಿಡಕಲ್ ಅಣೆಕಟ್ಟು ಘಟಪ್ರಭಾ ನದಿಯ ಪ್ರಮುಖ ಜಲಾಶಯವಾಗಿದೆ. ಚಕ್ರ ಮತ್ತು ಸೌಪರ್ಣಿಕಾ ನದಿಗಳು ಕರ್ನಾಟಕದ ಯಾವ ಕರಾವಳಿ ಜಿಲ್ಲೆಯಲ್ಲಿ ಹರಿಯುತ್ತವೆ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು. ಸರಿಯಾದ ಉತ್ತರ ಆಯ್ಕೆ ಸಿ, ಉಡುಪಿ. ಚಕ್ರ ಮತ್ತು ಸೌಪರ್ಣಿಕಾ ಉಡುಪಿ ಜಿಲ್ಲೆಯ ಪ್ರಮುಖ ಪಶ್ಚಿಮಮುಖಿ ನದಿಗಳಾಗಿವೆ. ಶಿವಮೊಗ್ಗ ನಗರದ ಸಮೀಪದ ಕೂಡಲಿಯಲ್ಲಿ ಯಾವ ಎರಡು ನದಿಗಳು ಸಂಗಮಿಸುತ್ತವೆ? ಕೃಷ್ಣ ಮತ್ತು ಮಲಪ್ರಭಾ, ತುಂಗಾ ಮತ್ತು ಭದ್ರಾ, ಕಾವೇರಿ ಮತ್ತು ಕಬಿನಿ, ನೇತ್ರಾವತಿ ಮತ್ತು ಕುಮಾರಧಾರಾ. ಸರಿಯಾದ ಉತ್ತರ ಆಯ್ಕೆ ಬಿ, ತುಂಗಾ ಮತ್ತು ಭದ್ರಾ. ತುಂಗಾ ಮತ್ತು ಭದ್ರಾ ನದಿಗಳು ಕೂಡಲಿಯಲ್ಲಿ ಸಂಗಮಿಸಿ ತುಂಗಭದ್ರಾ ನದಿಯಾಗಿ ಮುಂದುವರಿಯುತ್ತವೆ. ತಿಪ್ಪಗೊಂಡನಹಳ್ಳಿ ಜಲಾಶಯದ ಬಳಿ ಅರ್ಕಾವತಿ ನದಿಯನ್ನು ಸೇರುವ ಪ್ರಮುಖ ಉಪನದಿ ಯಾವುದು? ಕುಮುದ್ವತಿ, ವೃಷಭಾವತಿ, ಶಿಂಷಾ, ಕಣ್ವ. ಸರಿಯಾದ ಉತ್ತರ ಆಯ್ಕೆ ಎ, ಕುಮುದ್ವತಿ. ಕುಮುದ್ವತಿ ಅರ್ಕಾವತಿಯ ಪ್ರಮುಖ ಉಪನದಿಯಾಗಿದ್ದು ತಿಪ್ಪಗೊಂಡನಹಳ್ಳಿ ಜಲಾಶಯ ವ್ಯವಸ್ಥೆಗೆ ಸಂಬಂಧಿಸಿದೆ. ಹಾಸನ ಜಿಲ್ಲೆಯ ಗೊರೂರು ಅಣೆಕಟ್ಟನ್ನು ಕಾವೇರಿಯ ಯಾವ ಉಪನದಿಗೆ ನಿರ್ಮಿಸಲಾಗಿದೆ? ಕಬಿನಿ, ಹೇಮಾವತಿ, ಹಾರಂಗಿ, ಶಿಂಷಾ. ಸರಿಯಾದ ಉತ್ತರ ಆಯ್ಕೆ ಬಿ, ಹೇಮಾವತಿ. ಗೊರೂರು ಅಣೆಕಟ್ಟನ್ನು ಹೇಮಾವತಿ ನದಿಗೆ ನಿರ್ಮಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಕೃಷ್ಣ, ತುಂಗಭದ್ರಾ, ಕಾವೇರಿ, ಮಲಪ್ರಭಾ. ಸರಿಯಾದ ಉತ್ತರ ಆಯ್ಕೆ ಬಿ, ತುಂಗಭದ್ರಾ. ಹಂಪಿಯ ವಾಸ್ತುಶಿಲ್ಪ ಮತ್ತು ಕೃಷಿ ವ್ಯವಸ್ಥೆಯ ಅಭಿವೃದ್ಧಿಗೆ ತುಂಗಭದ್ರಾ ನದಿ ಪ್ರಮುಖವಾಗಿತ್ತು.
ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಭಾಗದಲ್ಲಿ ಉಗಮಿಸಿ ತದ್ರಿ ಸಮೀಪ ಸಮುದ್ರವನ್ನು ಸೇರುವ ನದಿ ಯಾವುದು? ಅಘನಾಶಿನಿ, ಗಂಗಾವಳಿ, ಕಾಳಿ, ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಎ, ಅಘನಾಶಿನಿ. ಅಘನಾಶಿನಿ ನದಿಯು ಶಿರಸಿ ಭಾಗದಲ್ಲಿ ಉಗಮಿಸಿ ಕುಮಟಾ ತದ್ರಿ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕಲಬುರಗಿ ಪ್ರದೇಶದಲ್ಲಿ ಹರಿದು ಭೀಮಾ ನದಿಯನ್ನು ಸೇರುವ ಬೆಣ್ಣೆತೊರ ಯಾವ ನದಿ ವ್ಯವಸ್ಥೆಗೆ ಸೇರಿದೆ? ಗೋದಾವರಿ, ಭೀಮಾ, ಕಾವೇರಿ, ತುಂಗಭದ್ರಾ. ಸರಿಯಾದ ಉತ್ತರ ಆಯ್ಕೆ ಬಿ, ಭೀಮಾ. ಬೆಣ್ಣೆತೊರ ಭೀಮಾ ನದಿಯ ಪ್ರಮುಖ ಉಪನದಿಯಾಗಿದೆ. ಕಲಬುರಗಿ ಜಿಲ್ಲೆಯ ಕಾಗಿನಾ ಮತ್ತು ಅಮರ್ಜಾ ನದಿಗಳು ಯಾವ ಮುಖ್ಯ ನದಿಯ ಉಪನದಿಗಳಾಗಿವೆ? ಕೃಷ್ಣ, ಭೀಮಾ, ತುಂಗಭದ್ರಾ, ಮಂಜೀರಾ. ಸರಿಯಾದ ಉತ್ತರ ಆಯ್ಕೆ ಬಿ, ಭೀಮಾ. ಕಾಗಿನಾ ಮತ್ತು ಅಮರ್ಜಾ ಎರಡೂ ಭೀಮಾ ನದಿ ವ್ಯವಸ್ಥೆಯ ಪ್ರಮುಖ ಉಪನದಿಗಳಾಗಿವೆ.